ಗಗನಯಾನಿ ಸುನೀತಾ ವಿಲಿಯಮ್ಸ್ ಈಗ ಬಾಹ್ಯಾಕಾಶವನ್ನೇ ಗೆದ್ದಂತಹ ಇತಿಹಾಸವೊಂದನ್ನು ರಚಿಸಿ ಇಡೀ ವಿಶ್ವದ ಗಮನ ಸೆಳೆದಿದ್ದಾರೆ. 286 ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಸಿಲುಕಿದ್ದ ಸುನೀತಾ ವಿಲಿಯಮ್ಸ್ ಇಂದು ಬೆಳಗಿನ ಜಾವ ಭುವಿಗೆ ಸ್ಪರ್ಶಿಸಿದ್ದಾರೆ. 17 ಗಂಟೆಗಳ ನಿರಂತರ ಪ್ರಯಾಣದ ಮೂಲಕ ಧರೆಗಿಳಿದ ನಾಸಾದ ಹೆಮ್ಮೆಯ ಗಗನಯಾನಿ ಸುನೀತಾ ವಿಲಿಯಮ್ಸ್ ಕುರಿತು ಒಂದು ವರದಿ. ಸುನೀತಾ ವಿಲಿಯಮ್ಸ್ 1965 ಸೆಪ್ಟೆಂಬರ್ 19ರಂದು ಬಹಾಯೋದಲ್ಲಿರುವ ಯೂಕ್ಲಿಡ್ನಲ್ಲಿ ಜನಿಸಿದರು. ಅವರ ತಂದೆ ಡಾ. ದೀಪಕ್ ಪಾಂಡ್ಯ ಭಾರತದ ಗುಜರಾತ್ ಮೂಲದವರು, ತಾಯಿ ಬೋನಿ ಪಾಂಡ್ಯ ಸ್ಲೋವೇನಿಯಾ ಮೂಲದವರು. 1987ರಲ್ಲಿ ಸುನೀತಾ ವಿಲಿಯಮ್ಸ್ ಅಮೆರಿಕಾದ ನೌಕಾ ಅಕಾಡೆಮಿಯಿಂದ ದೈಹಿಕ ವಿಜ್ಞಾನದಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಪದವಿ ಪಡೆದುಕೊಂಡರು. ನಂತರ 1995ರಲ್ಲಿ ಫ್ಲೋರಿಡಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಎಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ ಸ್ನಾತಕೋತ್ತರ ವಿಜ್ಞಾನ ಪದವಿ ಪಡೆದರು. And willing to get involved in the space program. ISRO has a lot going on. We are in collaborations with India to work on space exploration together. So it's really encouraging to me, and what's really encouraging to me is I hope there will be 1987ರಲ್ಲಿ ವಿಲಿಯಮ್ಸ್ ಅವರು ಅಮೆರಿಕಾದ ನೌಕಾಪಡೆಗೆ ಸೇರ್ಪಡೆಯಾಗಲು ಅನುಮತಿ ಪಡೆದರು. 1989ರಲ್ಲಿ ನೌಕಾ ಚಾಲಕರಾಗಿ ನಿಯೋಜಿತರಾದರು ಮತ್ತು 1993ರಲ್ಲಿ ನೇವಲ್ ಟೆಸ್ಟ್ ಪೈಲಟ್ ಸ್ಕೂಲ್ನಿಂದ ಪದವಿ ಪೂರೈಸಿದರು. 1998ರ ಜೂನ್ನಲ್ಲಿ ನಾಸಾದಲ್ಲಿ ಆಯ್ಕೆಯಾದ ವಿಲಿಯಮ್ಸ್ ಅದೇ ಸಾಲಿನ ಆಗಸ್ಟ್ನಲ್ಲಿ ತರಬೇತಿ ಪ್ರಾರಂಭಿಸಿದರು. 2008ರಿಂದ ನಾಸಾದ ಗಗನಯಾತ್ರಿಗಳ ಕಚೇರಿಯ ಉಪಮುಖ್ಯಸ್ಥರಾಗಿ ವಿಲಿಯಮ್ಸ್ ಕಾರ್ಯ ಆರಂಭಿಸಿದರು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಏರ್ಪಡಿಸಿದ್ದ ಎಕ್ಸ್ಪೆಡಿಷನ್ 14ರ ಗಗನಯಾತ್ರಿಗಳಲ್ಲಿ ಒಬ್ಬರಾಗಿ ಅವರು ಆಯ್ಕೆಯಾಗಿದ್ದರು. ನಂತರ ಎಕ್ಸ್ಪೆಡಿಷನ್ 15ರಲ್ಲೂ ಕೂಡ ಅವರು ಮುಂದುವರೆದರು. ಅವರು ಅತಿ ಹೆಚ್ಚು ದಿನ ಬಾಹ್ಯಾಕಾಶ ನೌಕೆಯಲ್ಲಿ ಕಾಲ ಕಳೆದ ಮಹಿಳೆ ಎಂಬ ದಾಖಲೆಯನ್ನು ಹೊಂದಿದ್ದಾರೆ. ಸುನೀತಾ ವಿಲಿಯಮ್ಸ್ 2007ರಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದರು. ಆಗ ಅವರು ಮಹಾತ್ಮ ಗಾಂಧೀಜಿ ಅವರು 1915ರಲ್ಲಿ ಪ್ರಾರಂಭಿಸಿದ ಸಾಬರಮತಿ ಆಶ್ರಮ ಹಾಗೂ ತಮ್ಮ ಪೂರ್ವಜರ ಹಳ್ಳಿಯಾದ ಗುಜರಾತ್ನ ಜುಲಾಸನ್ಗೂ ಭೇಟಿ ನೀಡಿದ್ದರು. ಅದೇ ಸಮಯದಲ್ಲಿ ವಿಶ್ವ ಗುಜರಾತಿ ಸಂಸ್ಥೆ ಕೊಡುವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವಿಶ್ವ ಪ್ರತಿಭಾ ಪ್ರಶಸ್ತಿಯನ್ನು ಅವರು ಪಡೆದಿದ್ದರು. ಈ ಮೂಲಕ ಪ್ರಥಮ ಬಾರಿಗೆ ಭಾರತೀಯ ಪೌರತ್ವ ಪಡೆಯದ ಭಾರತೀಯ ಮೂಲದವರು ಈ ಗೌರವಕ್ಕೆ ಭಾಜನರಾದ ಹೆಗ್ಗಳಿಕೆಗೆ ಸುನೀತಾ ವಿಲಿಯಮ್ಸ್ ಅರ್ಹರಾಗಿದ್ದಾರೆ. ಈ ಹೆಮ್ಮೆಯ ಗಗನಯಾನಿ ಕಳೆದ ವರ್ಷ 2024ರ ಜೂನ್ 5ರಂದು ಬೋಯಿಂಗ್ನ ಸ್ಟಾರ್ಲಿನ್ನ ಗಗನನೌಕೆಯಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ್ದರು. ಆದರೆ ಕ್ರೂ 9 ಮಿಷನ್ನ ಸಿಬ್ಬಂದಿಯಾಗಿದ್ದ ಸುನೀತಾ ಮತ್ತು ಬುಚ್ ವಿಲ್ಮೋರ್ ಗಗನನೌಕೆಯಲ್ಲಿ ತಲೆದೋರಿದ್ದ ತಾಂತ್ರಿಕ ದೋಷದಿಂದಾಗಿ 9 ತಿಂಗಳಿಗೂ ಹೆಚ್ಚು ಕಾಲ ಬಾಹ್ಯಾಕಾಶ ನಿಲ್ದಾಣದಲ್ಲಿಯೇ ಉಳಿದುಕೊಳ್ಳಬೇಕಾಯಿತು. ಒಂದು ಹಂತದಲ್ಲಿ ಸುನೀತಾ ವಿಲಿಯಮ್ಸ್ ಮತ್ತು ಸಿಬ್ಬಂದಿ ಬದುಕುಳಿಯಬಲ್ಲರೆ ಎಂಬ ಆತಂಕ ಕೂಡ ವಿಶ್ವಕ್ಕೆ ಎದುರಾಗಿತ್ತು. ಆದರೆ ದಿಟ್ಟ ಈ ಮಹಿಳೆ ಈ ಸಾಹಸವನ್ನು ಧೈರ್ಯದಿಂದ ಎದುರಿಸಿದರು. ಅಲ್ಲದೆ ಅವರು ಸುರಕ್ಷಿತವಾಗಿ ವಾಪಸ್ಸಾಗಲು ಇಡೀ ಜಗತ್ತೇ ಪ್ರಾರ್ಥನೆ ಸಲ್ಲಿಸಿತ್ತು. ಸುನೀತಾ ಹಾಗೂ ಬುಚ್ ವಿಲ್ಮೋರ್ ಅವರನ್ನು ಧರೆಗೆ ಕರೆತರಲು ನಾಸಾ ಮತ್ತು ಸ್ಪೇಸ್ ಎಕ್ಸ್ ಜಂಟಿಯಾಗಿ ಯೋಜನೆಯನ್ನು ರೂಪಿಸಿದವು. ಈ ಇಬ್ಬರನ್ನು ಕರೆತರಲು ಕ್ರೂ 10 ಮಿಷನ್ನ ಡ್ರ್ಯಾಗನ್ ಗಗನನೌಕೆಯನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿಕೊಡಲಾಯಿತು. ಈ ಗಗನನೌಕೆಯಲ್ಲಿ ನಿನ್ನೆ ಬೆಳಗ್ಗೆ ಪ್ರಯಾಣ ಆರಂಭಿಸಿದ ಸುನೀತಾ ವಿಲಿಯಮ್ಸ್ ಸೇರಿದಂತೆ ಒಟ್ಟು 4 17 ಗಂಟೆಗಳ ಸುದೀರ್ಘ ಪ್ರಯಾಣದ ಬಳಿಕ ಬೆಳಗಿನ ಜಾವ 3:37 ಅಮೆರಿಕಾದ ಫ್ಲೋರಿಡಾ ಕರಾವಳಿಗೆ ಬಂದಿಳಿದರು. ಸುನೀತಾ ವಿಲಿಯಮ್ಸ್ ಅವರ ಬಾಹ್ಯಾಕಾಶದ ಒಟ್ಟಾರೆ ಪ್ರಯಾಣ ಒಂದು ಹೊಸ ಅಧ್ಯಾಯವೊಂದನ್ನು ಸೃಷ್ಟಿ ಮಾಡಿದೆ. 9 ತಿಂಗಳ ಕಾಲ ಅಂತರಿಕ್ಷ ಗರ್ಭದಲ್ಲಿ ಸಿಲುಕಿಕೊಂಡಿದ್ದ ಸುನೀತಾ ವಿಲಿಯಮ್ಸ್ ಇದೀಗ ಭುವಿಗೆ ಕಾಲಿಡುವ ಮೂಲಕ ಮರುಹುಟ್ಟನ್ನು ಪಡೆದುಕೊಂಡಂತಾಗಿದೆ.